ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆರಾಮದನ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಇನ್ನು ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇದು ತುಂಬಾ ಮುಖ್ಯವಾದಂತಹ ಒಂದು ವಿಷಯ. ಏನಂದರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನ ನಿರುದ್ಯೋಗಿಗಳಿದ್ದಾರೆ. ಆ ನಿರುದ್ಯೋಗಿಗಳಿಗೆ ನಮ್ಮ ಕರ್ನಾಟಕ ಗೌರ್ನಮೆಂಟ್ ಕೊಟ್ಟಂತಹ ಒಂದು ಸ್ಕೀಮನ್ನು ಎಷ್ಟೋ ಜನ ಇವತ್ತು ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ. ಫ್ರೆಂಡ್ಸ್, ನಾನು ಹೇಳೋದು ಒಂದೇನೇ, ಒಂದು ಕಡೆಗೆ ನಿರುದ್ಯೋಗಿಗಳಾಗಿದ್ದೀರಾ, ಓದಿದ್ದೀರಾ, ಪ್ರಯೋಜನ ಇಲ್ಲ. ಅಟ್ಲೀಸ್ಟ್ ಒಂದು ಬೆನಿಫಿಟ್ ಅಂತ ಗೌರ್ನಮೆಂಟ್ ಕೊಡ್ತಾ ಇದೆ. ಆ ಬೆನಿಫಿಟನ್ನು ಅಟ್ಲೀಸ್ಟ್ ಯುಟಿಲೈಸ್ ಮಾಡ್ಕೊಳ್ಳಿ. ಅದು ಯುಟಿಲೈಸ್ ಮಾಡ್ಕೊಳ್ಳೋಕ್ಕೋಸ್ಕರನೇ, ಯಾಕಂದರೆ ನೀವು ಓದೋವಾಗ ಎಷ್ಟು ಲೇಸಿ ಆಗಿದ್ರಿ, ಯಾವ ಥರ ಇದಾಗಿದ್ರಿ ಅನ್ನೋದು ಗೊತ್ತಿಲ್ಲ. ಬಟ್ ಫ್ರೀಯಾಗಿ ಕೊಡ್ತಾ ಇರೋ ಸ್ಕೀಮನ್ನು ಬಳಸ್ಕೊಳ್ತಿಲ್ಲ ಅಂತಂದರೆ ನಿಜವಾಗೂ ಲೇಸಿ ಅಂತಲೇ ತಿಳ್ಕೊಬೇಕು. ಅದಕ್ಕೋಸ್ಕರನೇ ಇವಾಗ ಕರ್ನಾಟಕ ಗೌರ್ನಮೆಂಟ್ ಇನ್ನೊಂದು ಎಲ್ಲರಿಗೂ ಪ್ರತಿಯೊಬ್ಬರು ಫಲಾನುಭವಿಗಳಾಗಬೇಕು ಅಂತ ಹೇಳಿಬಿಟ್ಟು ಪ್ರತಿಯೊಂದು ಕಾಲೇಜಲ್ಲೇನೇ ಪ್ರತಿಯೊಂದು ಕಾಲೇಜ್ ಜೊತೆನೇ ಟೈಅಪ್ ಆಗಿಬಿಟ್ಟು ಅಲ್ಲೇನೇ ಅಪ್ಲಿಕೇಶನ್ ಇದು ಮಾಡೋ ಥರ ಇದು ಮಾಡ್ತಾ ಇದ್ದಾರೆ. ಅದನ್ನಾದರೂ ಕೂಡ ನೀವು ಕಾಲೇಜ್ಗೆ ಹೋಗ್ಬಿಟ್ಟು ನಿಮ್ಮ ಕಾಲೇಜ್ ಪ್ರಿನ್ಸಿಪಲನ್ನು ನೀವು ಮೀಟ್ ಮಾಡಿದ್ರೆ ಅಲ್ಲಿ ಖಂಡಿತ ಏನು ಮಾಡಬೇಕು, ಯಾವ ಥರ ಅಪ್ಲೈ ಮಾಡಬೇಕು ಅಂತ ಹೇಳಿಬಿಟ್ಟು ಅಲ್ಲೇನೇ ನಿಮ್ಗೆ ಅಪ್ಲಿಕೇಶನ್ ಕೊಡ್ತಾರೆ. ಅಥವಾ ಕೂತ್ಕೊಂಡು ಮನೆಯಲ್ಲೂ ಕೂಡ ಇದನ್ನು ಇದು ಮಾಡ್ಕೊಳ್ಬೋದು ನೀವು. ಯಾಕಂದರೆ ನೀವು ಡೈರೆಕ್ಟ್ ಲಿಂಕ್ ಇದೆ, ನೀವು ಡೈರೆಕ್ಟ್ ಲಿಂಕಲ್ಲೇ ನೀವು ಇದು ಮಾಡ್ಕೊಳ್ಬೋದು. ಒಂದು ಸ್ಕೀಮ್ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಯುವ ನಿಧಿ ಸ್ಕೀಮ್. ನಮ್ಮ ಕರ್ನಾಟಕ ಗೌರ್ನಮೆಂಟ್ ಕೊಟ್ಟಂತಹ 5 ಫ್ರೀ ಸ್ಕೀಮಲ್ಲಿ ಇದು ಕೂಡ ಒಂದು ಯುವ ನಿಧಿ ಸ್ಕೀಮ್. ನೀವು ಯಾರೇ ಇದಕ್ಕೆ ಹೋಗ್ಬೇಕಂದ್ರೂ ಕೂಡ ಡೈರೆಕ್ಟ್ ನೀವು ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಯುವ ನಿಧಿ ಸ್ಕೀಮ್ .in ಅಂತ ಹೊಡೆದ್ಬಿಟ್ರೆ ನಿಮಗೆ ಡೈರೆಕ್ಟ್ ಬಂದುಬಿಡುತ್ತೆ. ಇನ್ನೊಂದು ಆ ಯುವ ನಿಧಿ ಸ್ಕೀಮ್ .inಗೆ ಹೋಗ್ಬಿಟ್ಟು ಅಲ್ಲೇನೇ ನೀವು ಡೈರೆಕ್ಟು ನಿಮ್ಮ ಅಪ್ಲಿಕೇಶನ್ ಕೂಡ ನೀವು ಅಲ್ಲೇನೇ ಡೌನ್ಲೋಡ್ ಬೇಕಾದರೂ ಮಾಡ್ಕೊಳ್ಬೋದು, ಇಲ್ಲ ಆನ್ಲೈನಲ್ಲೇ ಕೂಡ ಅಪ್ಲೈ ಕೂಡ ಮಾಡ್ಕೊಡ್ಬೋದು. ಅದನ್ನು ಯಾವ ಥರ ಅಪ್ಲೈ ಮಾಡಬೇಕು ಮತ್ತು ಕಾಲೇಜಲ್ಲೆಲ್ಲನೂ ಯಾವ ಥರ ಇದು ಮಾಡಿದ್ದಾರೆ ಅದು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಬನ್ನಿ, ಟೈಮ್ ವೇಸ್ಟ್ ಮಾಡದೆ ನಾವು ವಿಡಿಯೋನ ಇದು ಮಾಡೋಣ. ಯುವ ನಿಧಿ ಸ್ಕೀಮ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳಬೇಕು ನೋಡಿ. ನಿಮಗೆ ಯಾರೆಲ್ಲನೂ ಇದನ್ನು ಇನ್ನೂ ಇದರ ಸ್ಕೀಮಲ್ಲಿ ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ ಫ್ರೆಂಡ್ಸ್, ಖಂಡಿತ ಅದನ್ನು ಇದು ಮಾಡ್ಕೊಳ್ಳಿ. ಯಾಕಂತಂದರೆ ಒಂದು ಚಿಕ್ಕ ಅವಕಾಶ ಅದನ್ನಾದ್ರೂ ಯುಟಿಲೈಸ್ ಮಾಡ್ಕೊಳ್ಳಿ ನಮ್ಮ ಕರ್ನಾಟಕ ಗೌರ್ನಮೆಂಟ್. ಯಾಕಂದರೆ ಈ ಕಾಂಗ್ರೆಸ್ ಗೌರ್ನಮೆಂಟ್ ಏನೋ ಅಟ್ಲೀಸ್ಟ್ ಅಷ್ಟೋ ಇಷ್ಟೋ ಆದರೂ ಕೊಡ್ತಾ ಇದೆ. ಒಂದೊಂದು ಗೌರ್ನಮೆಂಟ್ಗಳು ಬರ್ತಾರೆ, ಅವರು ಬಕಸ ತುಂಬ್ಕೊಳ್ಳೋದ್ರನ್ನ ಮಾತ್ರನೇ ನೋಡ್ತಾ ಇದ್ದಾರೆ. ಇದು ಈ ಯುವ ನಿಧಿ ಯೋಜನೆಯ ಉಪಯೋಗನ 2023ನೇ ವರ್ಷದಲ್ಲಿ ಯಾರ್ಯಾರು ತೇರ್ಗಡೆ ಆಗಿದ್ರು, ತೇರ್ಗಡೆ ಆಗಿ ಕೂಡ 180 ದಿನಗಳ ಕಾಲ ಯಾರಿಗೆಲ್ಲನೂ ಉದ್ಯೋಗಾವಕಾಶ ಸಿಕ್ಕಲಿಲ್ಲ, ಯಾರೆಲ್ಲ ನಿರುದ್ಯೋಗಿಗಳು ಆಗಿದ್ದೀರಾ ಅಂಥವ್ರಿಗೆ 3,000 ರೂಪಾಯಿ, ಮತ್ತು ಡಿಪ್ಲೊಮೊ ಪಾಸಾಗಿ ಕೂಡ ನಿರುದ್ಯೋಗಿಗಳಾಗಿದ್ದೀರಾ ಅಂತಂದರೆ ಅಂಥವರಿಗೆ 1,000 ರೂಪಾಯಿಗಳ ನಿರುದ್ಯೋಗ ಭತ್ಯೆಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ CM ಸಿದ್ದರಾಮಣ್ಣವರು ಈ ಸ್ಕೀಮನ್ನು ತೊಗೊಂಡು ಬಂದರು. ಇದನ್ನು ಅಟ್ಲೀಸ್ಟ್ ನೀವು ಯಾವ ಥರ ಯುಟಿಲೈಸ್ ಮಾಡ್ಕೊಳ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ. ಯಾರ್ಯಾರು ಈ ಫಲಾನುಭವಿಗಳು ಆಗ್ಬೋದು, ಯಾರ್ಯಾರು ಇದನ್ನು ಯುಟಿಲೈಸ್ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ಕ್ಲಿಯರಾಗಿ ಇಲ್ಲಿ ತೋರಿಸ್ತೇನೆ. ಒಂದು ಎಲ್ಲನೂ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಯಾರೆಲ್ಲ ಇದು ಮಾಡಬೇಕು ಅವರು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಯಾಕಂತಂದರೆ ಒಂದು ಎಲ್ಲರಿಗೂ ಇಂಥ ಸದಾವಕಾಶ ಸಿಗಲ್ಲ. ಆ ಸದಾವಕಾಶ ಸಿಕ್ಕೋದನ್ನ ಬಳಸ್ಕೊಳ್ಳಿ. ಯಾರೆಲ್ಲ ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಯಾರ್ಯಾರು ಅದನ್ನು ಯೂಸ್ ಮಾಡ್ಬೋದು ನೋಡಿ. ನಾನಿಲ್ಲಿ ನಿಮಗೆ ಸ್ಕ್ರೀನಲ್ಲೂ ಕೂಡ ನಾನು ತೋರಿಸ್ತೇನೆ. ನಿಮ್ಮದು ಒಂದು ಮಾಸ್ ಕಾರ್ಡ್, ಮತ್ತು ಆಧಾರ್ ಕಾರ್ಡ್, ಮತ್ತು ಬ್ಯಾಂಕ್ ಪಾಸ್ಬುಕ್ಕು, ಮತ್ತು ನಿಮ್ಮದೊಂದು ಫೋಟೋ, ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು, ಮತ್ತು ನಿಮ್ಮದೊಂದು ವಾಸ ದೃಢೀಕರಣ ಪತ್ರ
ಇಷ್ಟು ಇದ್ದರೆ ಸಾಕು. ಇಷ್ಟಿರೋ ಅಂಥವ್ರು ನೀವು ಡೈರೆಕ್ಟಾಗಿ ನೋಡಿ, ಯುವನಿಧಿ ಸೇವಾ ಸಿಂಧು ಅಪ್ಲೈ ಆನ್ಲೈನ್ ಡೈರೆಕ್ಟ್ ಲಿಂಕ್ ಅಂತಲೇ ನಿಮಗೆ ನೀವು ಅಲ್ಲೇನೇ ಯುವನಿಧಿ ಸ್ಕೀಮ್ ಹೋಗ್ಬಿಟ್ಟು ನೀವು .inಗೆ ಹೋಗ್ಬಿಟ್ಟು ಅಲ್ಲೇನೇ ಡೈರೆಕ್ಟ್ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಅಲ್ಲೇನೇ ಇಷ್ಟು ಡಾಕ್ಯುಮೆಂಟುಗಳನ್ನು ನೀವು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡು ನೀವು ಅದನ್ನು ಇದು ಮಾಡ್ಕೊಳ್ಬೋದು. ಇಲ್ಲ ನೀ ನೋಡು ಸ್ಕ್ರೀನ್ ಸೆಲೆಕ್ಟ್ ಆಗಿಬಿಟ್ಟೈತೆ. ಸ್ನೇಹಿತರೆ ನೋಡಿ, ಯಾರೆಲ್ಲನೂ ಫಲಾನುಭವಿಗಳು ಹಾಕ್ತಾರೆ, ಯಾರೆಲ್ಲ ಯುಟಿಲೈಸ್ ಮಾಡ್ಕೊಳ್ಬೋದು, ಅವರಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಎಲ್ಲೆಲ್ಲಿ ಹೋಗಬೇಕು, ಯಾವ ಥರ ಇದು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಕ್ಲಿಯರ್ ಕಟ್ಟಾಗಿ ಇಲ್ಲಿ ಹೇಳ್ತೇನೆ. ನೋಡಿ, ಈ ಯುವನಿಧಿ ಯೋಜನೆ ಏನಿದೆ ಅದು ನಿಮಗೆ ಮಾಸಿಕ ಭತ್ಯೆ, ಅದು ಆ್ಯಕ್ಚುಲಿ ತಿಂಗಳಿಗೆ 3,000 ರೂಪಾಯಿ ಕೊಡೋ ಅಂಥದ್ದು, ಮತ್ತು ಡಿಪ್ಲೊಮೋದವರಿಗೆ 1,500 ಕೊಡುವಂಥದ್ದು. ಅದು ಏನಂತ ಅಂದರೆ ನಿಮಗೆ ಕರ್ನಾಟಕ ಗೌರ್ನಮೆಂಟ್ ಇವಾಗ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಏನಂತ ಅಂದರೆ, ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ, ಯಾರಿಗೆಲ್ಲ ಅದ್ರ ದುಡ್ಡು ಬರ್ತಾ ಇಲ್ಲ ಅಂಥವರಿಗೆ ಒಂದು ಯುವನಿಧಿ ವಿಶೇಷ ನೋಂದಣಿ ಅಭಿಯಾನ ಅಂತ ಹೇಳ್ಬಿಟ್ಟು ಒಂದು ಸ್ಟಾರ್ಟ್ ಮಾಡಿದ್ದಾರೆ. ವಿಶೇಷ ನೋಂದಣಿ ಅಭಿಯಾನ ಅನ್ನೋದನ್ನ ಇವಾಗ ಜನವರಿಯಿಂದ ಆರಂಭಿಸ್ತಾ ಇದ್ದಾರೆ. ಈ 2ನೇ ತಾರೀಕು ಆಲ್ರೆಡಿ ಅನೌನ್ಸ್ ಮಾಡಾಗಿದೆ, ಮೊನ್ನೆ 2ನೇ ತಾರೀಕಿಂದ 6ನೇ ತಾರೀಕಿಂದ ಅಂತ ಅಂದರೆ ನಿಮಗೆ ಸೋಮವಾರ 6ನೇ ತಾರೀಕಿಂದ 20ನೇ ತಾರೀಕುವರೆಗೂ ಪ್ರತಿಯೊಂದು ಕಾಲೇಜಲ್ಲಿನೂ ಪ್ರತಿಯೊಂದು ಕಾಲೇಜು ಅವ್ರದ್ದು ಡಿಗ್ರಿ ಕಾಲೇಜ್ ಆಗಿರ್ಬೋದು ಅಥವಾ ಅವ್ರದ್ದು ಡಿಪ್ಲೊಮೊ ಕಾಲೇಜ್ ಆಗಿರ್ಬೋದು, ಅವ್ರದ್ದು ಕಾಲೇಜುಗಳಲ್ಲೇನೆ ಒಂದು ಯೋಜನೆಯನ್ನು ರೂಪಿಸ್ಕೊಂಡಿದ್ದಾರೆ. ಯಾರೆಲ್ಲ ಅಪ್ಲಿಕೇಬಲ್ ಆಗಿದ್ದರೂ ಕೂಡ ಅದನ್ನು ಯುಟಿಲೈಸ್ ಮಾಡ್ಕೊಂಡಿಲ್ಲ, ಅಪ್ಲೈ ಮಾಡಿಲ್ಲ ಅಂಥವರಿಗೆ ಕಾಲೇಜಲ್ಲೇ ಹೋಗ್ಬಿಟ್ಟು ಕಾಲೇಜಲ್ಲಿ, ಯಾಕಂದರೆ ಅವ್ರದ್ದು ಫುಲ್ ಡೀಟೇಲ್ಸ್ ಎಲ್ಲ ಇರುತ್ತೆ, ಆ ಕಾಲೇಜಲ್ಲಿ ಅವ್ರ ಲೀಸ್ಟ್ ಎಲ್ಲ ತೆಗೆಸ್ಬಿಟ್ಟು ಅವ್ರ ಕಡೆಯಿಂದಲೇ ಇದು ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ನೋಡಿ, ಸುತ್ತೋಲೆ ಏನಂತ ಅಂದರೆ, ಒಂದು ಕರ್ನಾಟಕ ಸರ್ಕಾರದ ಖಾತರಿ ಯೋಜನೆಗಳಲ್ಲಿ ಒಂದಾದ ಯುವನಿಧಿ ಯೋಜನೆ ರಾಜ್ಯದ ನಿರುದ್ಯೋಗಿ ಯುವಕ ಮತ್ತು ಯುವತಿಯರಿಗೆ ನಿರುದ್ಯೋಗಿ ಭತ್ಯೆಯನ್ನು ನೀಡಿ ಸಬಲೀಕರಣಗೊಳಿಸಲು ಜಾರಿಗೊಳಿಸಿದ ಮಹತ್ತರ ಯೋಜನೆ. 5 ಯೋಜನೆಗಳಲ್ಲಿ ಇದು ಕೂಡ ಒಂದು ಮಹತ್ತರವಾದ ಯೋಜನೆ. ಈ ಯೋಜನೆಯಡಿ ನೋಂದಣಿಯ ಪದವೀಧರರಿಗೆ, ಸ್ನಾತಕೋತ್ತರ ಪದವೀಧರರಿಗೆ ಮಾಸಿಕ ಭತ್ಯೆ 3,000 ಮತ್ತು ಡಿಪ್ಲೊಮೊ ಹೋಲ್ಡರ್ಸ್ ತೇರ್ಗಡೆಯಾದ ಮಾಸಿಕ ನಿರುದ್ಯೋಗ ಭತ್ಯೆ 1,500 ರೂಪಾಯಿಗಳನ್ನು ನೇರ ನಗದು ವರ್ಗಾವಣೆ ಮೂಲಕ ಪಾವತಿಸಲಾಗುತ್ತಿದೆ ಅಂತ ನಮ್ಮ ಯುವನಿಧಿ ಯೋಜನೆ ಹೇಳುತ್ತೆ. ನೋಡಿ, ಅದು 2023-2024ನೇ ಸಾಲಲ್ಲಿ ತೇರ್ಗಡೆ ಆಗಿರುವಂಥವರು 5,27,273 ಜನ ವಿದ್ಯಾರ್ಥಿಗಳು. ಅದರಲ್ಲಿ ಸುಮಾರು ಜನ ಈ ಫೆಸಿಲಿಟಿನ ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ. ಅಂಥವ್ರಿಗಾಗೇನೆ ಈ ಯೋಜನೆಯನ್ನು ತೊಗೊಂಡು ಬಂದಿರೋದು. ಇವರು ಹೋಗ್ಬಿಟ್ಟು ಡೈರೆಕ್ಟ್ ಕಾಲೇಜಲ್ಲೇನೆ ಇವರು ನೋಡಿ, ಸರ್ಕಾರ ಏನು ಸುತ್ತೋಲೆ ಮಾಡಿದೆ, 2023-24ನೇ ಸಾಲಿನಲ್ಲಿ ತಮ್ಮ ಕಾಲೇಜುಗಳಲ್ಲಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳ ನೋಂದಣಿಗಾಗಿ ತಮ್ಮ ಕಾಲೇಜುಗಳಲ್ಲಿ ಯುವನಿಧಿ ವಿಶೇಷ ನೋಂದಣಿ ಸಹಾಯ ಕೇಂದ್ರವನ್ನು ತೆರೆದು, ಅದಕ್ಕಾಗಿ ಒಂದು ಸಹಾಯ ಕೇಂದ್ರನ ಪ್ರತಿಯೊಂದು ಕಾಲೇಜಲ್ಲೂ ತೆರೆದು ಕೇಂದ್ರಕ್ಕೆ ಅತ್ಯವಶ್ಯಕವಾದ ಗಣಕಯಂತ್ರದ ವ್ಯವಸ್ಥೆ ಮತ್ತು ಸಿಬ್ಬಂದಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ಸೂಚಿಸಲಾಗಿದೆ. ಪ್ರತಿಯೊಂದು ಕಾಲೇಜ್ಗೂ ಆಲ್ರೆಡಿ ಒಂದು ಎಂಪ್ಲಾಯಿಗೆ ಇಡಬೇಕು ಮತ್ತು ಒಂದು ಕಂಪ್ಯೂಟರನ್ನು ಹಾಕ್ಕೋಬೇಕು. ಅವರೇನೇ ಅದೆಲ್ಲನೂ ಅಪ್ಲೋಡು ಮಾಡಿ ಕೊಡಬೇಕು. ಮತ್ತು ಆ ಕಾಲೇಜು ಮಟ್ಟದಲ್ಲಿ ಯಾವ್ಯಾವ್ದು ಕಾಲೇಜಲ್ಲಿ ಇದಾಗಿರುತ್ತೆ ಆ ಕಾಲೇಜು ಮಟ್ಟದಲ್ಲೇ ಒಂದು ಬ್ಯಾನರು, ಪೋಸ್ಟರ್ಗಳನ್ನ ಹಾಕಿಬಿಟ್ಟು ಮನವರಿಕೆ ಬರೋ ಥರ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಇದು ಮಾಡಿದೆ. ಇನ್ನು ನೆಕ್ಸ್ಟು ಆ ಕಾಲೇಜು ಪ್ರಿನ್ಸಿಪಲ್ಸು ಅವರೆಲ್ಲ ಯಾವ ಥರ ಮಾಡ್ತಾರೆ ಅದನ್ನು ನೋಡಬೇಕು.
ಕಾಲೇಜುಗಳಲ್ಲಿ ಪ್ರಾಂಶುಪಾಲರು ಯುವ ನಿಧಿ ವಿಶೇಷ ನೋಂದಣಿ ಅಭಿಯಾನವನ್ನು ಕಾಲೇಜಿನಲ್ಲೇನೇ ಪ್ಲೇಸ್ಮೆಂಟ್ ಸೆಲ್ ಅಧಿಕಾರಿಗಳು ಹಾಗೂ ಐಟಿ ಕೋಆರ್ಡಿನೇಟರ್ಸ್ ಉಸ್ತುವಾರಿಯನ್ನು ವಹಿಸಿ ಅರ್ಹ ಅಭ್ಯರ್ಥಿಗಳಿಂದ ಅತಿ ಹೆಚ್ಚು ನೋಂದಣಿ ಮಾಡಿಕೊಳ್ಳಲು ಅನುಕೂಲ ಕಲ್ಪಿಸುವಂತೆ ಈ ಮೂಲಕ ಸೂಚಿಸಲಾಗಿದೆ ಅಂತ ಹೇಳಿಬಿಟ್ಟು ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಇದು ನಮ್ಮ ಕರ್ನಾಟಕ ಸರ್ಕಾರ ಮಾಡ್ತಿರುವಂತಹ ಒಂದು ಪ್ರಯತ್ನ. ನೋಡಿ, ಬೇರೆ ಗೌರ್ನಮೆಂಟ್ಸ್ ಆದರೆ ನಿಮಗೆ ಯುಟಿಲೈಸ್ ಮಾಡಿಕೊಂಡ್ರೆ ಯುಟಿಲೈಸ್ ಮಾಡ್ಕೊಳ್ಳಿ, ಇಲ್ಲ ಅಂತ ಅಂದರೆ ಬಿಟ್ಬಿಡಿ ಅನ್ನೋ ಒಂದು ಇದರಲ್ಲಿ ಇದ್ದರು. ಇದು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಿಮಗೆ ನೋಡಿ, ಒಂದು ಯುವ ನಿಧಿ ಸ್ಕೀಮ್ .in ಅನ್ನೋ ವೆಬ್ಸೈಟಿಗೆ ಹೋದರೆ ನಿಮಗೆ ಅಲ್ಲೆಲ್ಲನೂ ಫುಲ್ ಇನ್ಫಾರ್ಮೇಷನ್ ಅನ್ನೋದು ಒಂದು ಸಿಗುತ್ತೆ. ಓಕೆ, ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ವಾಟ್ಸಪ್ ಆದರೂ ಮಾಡಿ, ಇಲ್ಲ ಅಂತ ಅಂದರೆ ನನಗೆ ಒಂದು ಕಮೆಂಟ್ ಆದರೂ ಮಾಡಿ, ನಾನು ಅದಕ್ಕೆ ಏನು ಬೇಕೋ ಇನ್ಫಾರ್ಮೇಷನನ್ನು ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು.